ಬಸವನ ಬಾಗೇವಾಡಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಾಬು ಜಗಜೀವನ್ ರಾಮ್ ಜಯಂತಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವನ ಬಾಗೇವಾಡಿಯ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಶ್ರೀ ವೈಎಸ್ ಸೋಮನಕಟ್ಟಿ ಊರಿನ ಮುಖಂಡರು ಶ್ರೀ ಬಾಬು ಜಗಜೀವನ್ ರಾಮ್ಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಗಣಪತಿ ಚೌಕ್ ಮೂಲಕ ಡಾಕ್ಟರ್ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯು ಬಸವನ ಭವನಕ್ಕೆ ಆಗಮಿಸಿತು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು. ಊರಿನ ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ಸಮಾಜದ ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅನಂತರ ಮಾತನಾಡಿದ ತಾಲೂಕಿನ ದಂಡಾಧಿಕಾರಿಗಳಾದ ಯಮನಪ್ಪ ಎಸ್ ಸೋಮನಕಟ್ಟಿಯವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಜಗದೇವಿ ಗುಂಡಳ್ಳಿ ಪುರಸಭೆ ಅಧ್ಯಕ್ಷರು ಅಶೋಕ್ ಹಾರಿವಾಳ, ಉಪಾಧ್ಯಕ್ಷರು ಶಿವನಗೌಡ ಬಿರಾದಾರ್, ಮಂಜುಳಾ ಹಿರೇಮನಿ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅರವಿಂದ ಸಾಲವಾಡಗಿ ಮತ್ತು ಗುರುರಾಜ್ ಗುಡಿಮನಿ, ಮಹಂತೇಶ್ ಸಾಸಬಾಳ್, ಸಿಡಿಪಿಒ ಹಿರೇಮಠ್ ಮತ್ತು ಊರಿನ ಗುರು ಹಿರಿಯರು, ಸಮಾಜದ ಮುಖಂಡರು, ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್ ಹಾಗೂ ಆಹಾರದ ಸಮಸ್ಯೆ ಕಾಡ್ತಾ ಇತ್ತು. ಹೀಗಾಗಿ ನಮ್ಮ ಎಲ್ಲ ಜನರಿಗೆ ಹಸಿವನ್ನು ನೀಗಿಸುವ ಉದ್ದೇಶದಿಂದ ಎಲ್ಲರಿಗೂ ಆಹಾರ ಸಾಲಬೇಕು ಅನ್ನುವಂಥ ಉದ್ದೇಶದಿಂದ MS ಸ್ವಾಮಿನಾಥನ್ ಅನ್ನುವಂಥವ್ರ ಜೊತೆಗೂಡಿ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿ ಹೆಚ್ಚಿನ ಒಂದು ಬೆಳೆ ಬೆಳೆಯಲಿಕ್ಕೆ ಅವರು ಕೃಷಿ ಮಂತ್ರಿಯಾದಾಗ ಒತ್ತನ್ನು ಕೊಡ್ತಾರೆ. ಅವರ ಒಂದು ಪ್ರತಿಫಲದ ಫಲವಾಗಿ, ಅವರ ಪ್ರಯತ್ನದ ಫಲವಾಗಿ ಇಡೀ ದೇಶಕ್ಕೆ ಸಾಕಾಗುವಷ್ಟು ಆಹಾರ ದೊರೆತದೆ. ಜೊತೆಗೆ ಬೇರೆ ದೇಶಕ್ಕೂ ಕೂಡ ನಾವು ರಫ್ತು ಮಾಡುವಷ್ಟು ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ. ಬಹುಶಃ ದೇಶದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ಅವರು ಕೃಷಿ ಮಂತ್ರಿ ಆದ ಸಂದರ್ಭದಲ್ಲಿ ದಲಿತರಿಗೆ ವಿಶೇಷವಾಗಿ ಕೊಡುಗೆ ನೀಡಿದಂಥ ಮಹಾನಾಯಕ ಮತ್ತು ಭಾರತ ದೇಶದ ಚರಿತ್ರೆಯ ಪುಟದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಅವರ ಒಬ್ಬ ಅತ್ಯುನ್ನತ ರಾಜಕೀಯ ಮಸದಿಯಾಗಿ ಬೆಳಗಿದ್ದಾರೆ. ಬಾಬೂಜಿಯವರು ಶಿಕ್ಷಣ ಪಡೆಯುವಾಗಲೇ ತಮ್ಮ ಅತ್ಯುತ್ತಮ ಪ್ರತಿಭೆ ತೋರಿ ಬ್ರಿಟಿಷರ ಭಾರತದ ಮೊಟ್ಟ ಮೊದಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎಂಬ ಆಂದೋಲನದಲ್ಲಿ ಭಾಗವಹಿಸಿ ಜೈಲು ಸೇರಿದ ಕೆಲವೇ ನಾಯಕರಲ್ಲಿ ಇವರೊಬ್ಬರು ಅಂತ ಹೇಳ್ತಾ ಇದ್ದೀನಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.